definitely there's a need for cyber security, but that doesn't mean that it gives you an excuse to go into every citizen's telephone. I don't think any citizen would be happy. BJP government is trying to attack on privacy of the common people. ದೇಶದ ಎಲ್ಲ ಮೊಬೈಲ್ ಫೋನ್ ತಯಾರಕರು ಟೆಲಿಕಾಂ ಇಲಾಖೆ ಅಭಿವೃದ್ಧಿಪಡಿಸಿರೋ ಸೈಬರ್ ಸೆಕ್ಯುರಿಟಿ ಅಪ್ಲಿಕೇಶನ್ ಆದ ಸಂಚಾರ್ ಸಾಥಿಯನ್ನ ಇನ್ಬಿಲ್ಟ್ ಆಗಿ ಸ್ಥಾಪಿಸುವುದಕ್ಕೆ ಕೇಂದ್ರ ಸರ್ಕಾರ ಆದೇಶ ಕೊಟ್ಟಿದೆ. ಈ ನಿರ್ದೇಶನವನ್ನ 90 ದಿನಗಳಲ್ಲಿ ಜಾರಿಗೆ ತರಬೇಕು, ಹಾಗೆ 120 ದಿನಗಳಲ್ಲಿ ಇಲಾಖೆಗೆ ವರದಿ ಸಲ್ಲಿಸಬೇಕು ಅಂತಾನೂ ಸ್ಪಷ್ಟಪಡಿಸಲಾಗಿದೆ. ನಕಲಿ ಹ್ಯಾಂಡ್ಸೆಟ್ಗಳು, ಒಂದೇ IMEI ಸಂಖ್ಯೆಯನ್ನ ಬಳಸಿ ಅನೇಕ ಸ್ಮಾರ್ಟ್ಫೋನ್ಗಳ ಉಪಯೋಗ, ನಕಲಿ ಸಿಮ್ ಕಾರ್ಡ್ಗಳು, ಸಂಪರ್ಕಗಳನ್ನು ತಡೆಗಟ್ಟುವುದಕ್ಕೆ ಈ ಆಪ್ ಅನ್ನ ವಿಶೇಷವಾಗಿ ಡಿಸೈನ್ ಮಾಡಲಾಗಿದೆ. ಈ ಆಪ್ ಬಳಕೆದಾರರಿಗೆ ಸ್ನೇಹಿಯಾಗಿರಬೇಕು. ಪ್ರಸ್ತುತ ಮಾರಾಟದಲ್ಲಿರೋ ಮಾದರಿಗಳಲ್ಲಿ ಸಾಫ್ಟ್ವೇರ್ ಅಪ್ಡೇಟ್ಗಳ ಮೂಲಕ ಆಪ್ ಅನ್ನ ರನ್ ಮಾಡಬೇಕು. ಭಾರತದಲ್ಲಿ ಮೊದಲ ಬಾರಿಗೆ ಪೂರ್ವ ಸ್ಥಾಪಿತ ಅಪ್ಲಿಕೇಶನ್ ಅನ್ನ ಕಡ್ಡಾಯಗೊಳಿಸುವುದರ ಬಗ್ಗೆ ಕೆಲವು ಕಡೆಯಿಂದ ಟೀಕೆಗಳು ವ್ಯಕ್ತವಾಗ್ತಾ ಇದೆ. ಸರ್ಕಾರ ಸಂಚಾರ್ ಸಾಥಿ ಮೂಲಕ ಗ್ರಾಹಕರ ಫೋನ್ ಅನ್ನ ಟ್ರ್ಯಾಕ್ ಮಾಡಬಹುದಾಗಿದೆ ಅನ್ನೋದು ಇಲ್ಲಿ ಕಾಂಗ್ರೆಸ್ ಮಾಡ್ತಾ ಇರೋ ದೊಡ್ಡ ಆರೋಪ. ಈ ವರ್ಷದ ನವೆಂಬರ್ 28ಕ್ಕೆ ಹೊರಡಿಸಲಾದ ಆದೇಶದ ಪ್ರಕಾರ ಯಾವುದೇ ಹೊಸ ಹ್ಯಾಂಡ್ಸೆಟ್ನ ಆರಂಭಿಕ ಸೆಟಪ್ ಟೈಮ್ನಲ್ಲಿ ಸಂಚಾರಿ ಸಾಥಿ ಆಪ್ ಇನ್ಸ್ಟಾಲ್ ಆಗಿರಬೇಕು, ಹಾಗೆ ಬಳಸೋದಕ್ಕೂ ಕೂಡ ಈಸಿ ಆಗಿರಬೇಕು ಅಂತ ತಿಳಿಸಲಾಗಿದೆ. ತಯಾರಕರು ಅದರ ಯಾವುದೇ ವೈಶಿಷ್ಟ್ಯಗಳನ್ನು ಮರೆ ಮಾಡೋದಕ್ಕೆ, ನಿಷ್ಕ್ರಿಯಗೊಳಿಸೋದಕ್ಕೆ ಅಥವಾ ನಿರ್ಬಂಧಿಸೋದಕ್ಕೆ ಅನುಮತಿ ಇಲ್ಲ. ಕಂಪನಿಗಳು ಆದೇಶವನ್ನು ಫಾಲೋ ಮಾಡೋದಕ್ಕೆ 90 ದಿನಗಳು, ಹಾಗೆ ಅನುಸರಣೆ ವರದಿಯನ್ನು ಸಲ್ಲಿಸೋದಕ್ಕೆ 120 ದಿನಗಳು ಮಾತ್ರ ಉಳ್ಕೊಂಡಿವೆ. ಈ ಸಂಚಾರ್ ಸಾಥಿಯ ಕಾರ್ಯ ಏನು ಅಂತ ಹೇಳೋದಾದ್ರೆ, ಇದು ಸೈಬರ್ ವಂಚನೆಯನ್ನು ಫೇಸ್ ಮಾಡೋದಕ್ಕೆ ಹಾಗೆ ದೂರ ಸಂಪರ್ಕ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ರಚನೆ ಮಾಡಲಾಗಿರೋ ಅಪ್ಲಿಕೇಶನ್. ಪೋರ್ಟಲ್ ಹಾಗೆ ಆಪ್ ಮೂಲಕ ಬಳಕೆದಾರರು ಇದರ ಸದುಪಯೋಗವನ್ನ ಪಡೆದುಕೊಳ್ಳಬಹುದಾಗಿದೆ. ಇಲ್ಲಿ ಮೊಬೈಲ್ನ IMEI ಸಂಖ್ಯೆ ಬಳಸಿಕೊಂಡು ನೀವು ಯೂಸ್ ಮಾಡ್ತಾ ಇರೋ ಫೋನ್ ಅಸಲೀನಾ ಅನ್ನೋದನ್ನ ಚೆಕ್ ಮಾಡಬಹುದು. ಫೇಕ್ ಕಾಲ್ಸ್ ಅಥವಾ ಮೆಸೇಜಸ್ ಅಂತ ನಿಮಗನ್ಸಿದ್ರೆ ಅವುಗಳನ್ನು ತಕ್ಷಣ ರಿಪೋರ್ಟ್ ಮಾಡಬಹುದು. ಕಳೆದು ಹೋದ ಅಥವಾ ಕದ್ದ ಫೋನ್ಗಳ ಬಗ್ಗೆ ಕೂಡ ರಿಪೋರ್ಟ್ ಮಾಡಬಹುದು. ಫೋನ್ ಯಾರ ಹೆಸರಲ್ಲಿದೆ ಅನ್ನೋ ಸಂಪೂರ್ಣ ವಿವರ ಹಾಗೆ ಸಂಪರ್ಕಗಳನ್ನು ಕೂಡ ಟ್ರ್ಯಾಕ್ ಮಾಡಬಹುದು. ಆದರೆ ಕಾಂಗ್ರೆಸ್ನವರು ಇದನ್ನ ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ. ಈ ಸಂಚಾರ್ ಸಾಥಿ ಅಪ್ಲಿಕೇಶನ್ ಅನ್ನ ಹೊಸ ಮೊಬೈಲ್ ಫೋನ್ಗಳಲ್ಲಿ ಮೊದಲೇ ಸ್ಥಾಪಿಸಬೇಕು ಅನ್ನೋ ದೂರ ಸಂಪರ್ಕ ಇಲಾಖೆಯ ಆದೇಶವನ್ನ ಕಾಂಗ್ರೆಸ್ ಖಂಡಿಸ್ತಾ ಇದನ್ನ ಅಸಂವಿಧಾನಿಕ ಅಂತ ಕರೆದಿದ್ದಲ್ಲದೆ ತಕ್ಷಣ ವಾಪಸ್ ಪಡಿಬೇಕು ಅಂತ ಒತ್ತಾಯ ಮಾಡ್ತಾ ಇದೆ. ಇದ್ರ ಬಗ್ಗೆ ರಿಯಾಕ್ಟ್ ಮಾಡಿರೋ ಕಾಂಗ್ರೆಸ್ನ ಪ್ರಧಾನ ಕಾರ್ಯದರ್ಶಿ KC ವೇಣುಗೋಪಾಲ್ ಅವರು ಈ ಕ್ರಮ ನಾಗರಿಕರ ಗೌಪ್ಯತೆಯ ಹಕ್ಕನ್ನ ಉಲ್ಲಂಘನೆ ಮಾಡುತ್ತೆ ಅಂತ ವಿರೋಧ ವ್ಯಕ್ತಪಡಿಸಿದ್ದಾರೆ. ಇದರ ಜೊತೆಗೆ ಪ್ರಿಯಾಂಕಾ ಗಾಂಧಿ ಕೂಡ ಇದನ್ನ ವಿರೋಧಿಸ್ತಾ ಇದ್ದಾರೆ. ಸರ್ಕಾರ ನಾಗರಿಕರ ಗೌಪ್ಯತೆಯನ್ನ ರಾಜಿ ಮಾಡ್ಕೊಳ್ತಿದೆ ಅಂತ ಆರೋಪ ಮಾಡಿದ್ದಾರೆ. ಈ ದೇಶವನ್ನ ಪ್ರತಿಯೊಂದು ರೂಪದಲ್ಲೂ ಸರ್ವಾಧಿಕಾರವನ್ನಾಗಿ ಮಾಡೋದಕ್ಕೆ, ಪರಿವರ್ತನೆ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಈ ಅಪ್ಲಿಕೇಶನ್ ಗೂಢಚರ್ಯೆಗೆ ಒಂದು ಸಾಧನ ಅಂತ ವಿರೋಧ ಪಕ್ಷ ಹೇಳ್ಕೊಂಡ್ರೂ ಸೈಬರ್ ಸುರಕ್ಷತೆಗೆ ಅಗತ್ಯವಾದ ಕ್ರಮ ಅಂತ ಸರ್ಕಾರ ಸಮರ್ಥನೆ ಮಾಡ್ತಾ ಇದೆ. ಈ ಆದೇಶವನ್ನ ವಾಪಸ್ ಪಡಿಬೇಕು ಅಂತ ವಿಪಕ್ಷಗಳು ಪಟ್ಟು ಹಿಡಿದಿವೆ. ಆದರೆ ಇದಕ್ಕೆ ಕೇಂದ್ರ ಸರ್ಕಾರ ಯಾವ ರೀತಿ ರಿಯಾಕ್ಟ್ ಮಾಡುತ್ತೆ, ನನ್ನ ನಿಲುವಿನಲ್ಲಿ ಏನಾದರೂ ಬದಲಾವಣೆ ಮಾಡುತ್ತಾ ಕಾದು ನೋಡಬೇಕು. It is a snooping app. I mean, clearly it's ridiculous. Now where else do they want to, I mean, citizens have their right to privacy. Even all of you must be having a right to privacy to send your own messages to family, friends without the government looking at everything. It's not just one thing. It's not just snooping on the telephones. It's overall. They are turning this country into a dictatorship in every form. You ask me every day why Parliament is not functioning. It's not functioning because they are refusing to talk about anything. So it's very easy to blame the opposition, but the fact is they are not allowing any discussion on anything, and that is not democracy. A healthy democracy demands discussion, and everybody has different views. You hear them out. प्रियंका जी, आपकी पार्टी ने क्या मांग करेगी? संचार साथी ऐप को वापस लिया जाए, एटलीस्ट रोल बैक किया जाए, रोल बैक करना तो चाहिए. अभी मैंने सबसे बात नहीं की है, तो आज शायद वो चर्चा करके अपना डिसीजन लेंगे कि हमारा क्या स्टैंड है. लेकिन government is saying it's for national security, so that cannot be an issue. The fraud will be easy to report. The government for national security. But that's a very fine line, no? It's a very fine line between fraud is easy to report and we can see everything that every citizen of India is doing on their phone. So that's not how it should work. Okay. There should be an effective system to report fraud, and we've discussed this at great length on cyber security and this and that, and definitely there's a need for cyber security, but that doesn't mean that it gives you an excuse to go into every citizen's telephone. I don't think any citizen would be happy. It is an attack on privacy. This is what seems to be. Because in the name of helping the people's consumer,
BJP government is trying to attack on privacy of the common people. We had an experience of Pegasus here in India. So the government is trying to put a surveillance on entire people of this country through this app. Rijiju says that they are willing to listen on the SIR, but not right now. They are. No, that is what their strategy every time. But before the parliament session, what is the problem for discussing now? What is the problem for discussing now? Because entire opposition is demanding a subject which is very relevant in current Indian politics. Why don't they allow for a discussion?